ಕೆಲ್ಸಕ್ ಬರ್ಲಾರ್ದವ ಹೋಮ್ ಮಿನಿಸ್ಟರ್ ಕರ್ನಾಟಕ ಪಿಕೆ ಎಲ್ಲಿದೆಯೋ ನಿನ್ನ ಕ್ಷೇತ್ರದಾಗ ಇವತ್ತ ದಂಡೋತಿದಾಗ ನಮ್ಮ ಮುರಾರ್ಜಿ ದೇಸಾಯಿ ಸ್ಕೂಲಲ್ಲಿ 50 ರಿಂದ 60 ಹುಡುಗರು ಫುಡ್ ಪಾಯ್ಸನಿಂಗ್ ಆಗಿ ಸಾವು ಬತ್ತು ಕಾರಣದಲ್ಲಿ ಅದರ ಏನ ನೆನಪದ ಏನ ಆರಾಮ್ ಮಕ್ಕೊಂಡಿದ್ಯಾ ಮನ್ಯಾಗ ನೀನು ನಾನು ಅನ್ಸ ಮಟ್ಟಿಗೆ ನೀನ್ ಆರಾಮ್ ಮಕ್ಕೊಂಡಿರ್ಬೋದು ಖಾಲಿ ನಿನ್ಗ RSS ಬೈಯೋದು ಮತ್ತು ಅವ್ರಿಗೆ ಬೈಯೋದು ಅಷ್ಟೇ ನಿನ್ಗೆ ಗೊತ್ತದ ನೋಡು ಹಣೆ ಬಾರ್ ನೋಡೋದು ನೀವು ಕ್ಷೇತ್ರ ಸತ ಸಾವು ಬದುಕು ಕಾರಣದಲ್ಲಿ ನೀವು ಕೂತಾರ ಅವ್ರ ಮೇಲೆ ನಿಗಾ ಇಲ್ಲ. ನೀನ್ ನೋಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲ RSS ಅಂದೆ ಅದೊಂದು ಇದಂದೆ ಅಂತಾರೋ ಯೂಸ್ಲೆಸ್ ಫೆಲ್ಲೋ ನಾನ್ಸೆನ್ಸ್ ಫೆಲ್ಲೋ ಕ್ಷೇತ್ರದಾಗ ನೋಡು ಏನಾಗ್ಯದ. ನಮ್ಮಂತವ್ರು ಜನರ ಮಧ್ಯೆ ಇದ್ರೆ ನಮ್ಮೆಲ್ಲ ಕೇಸ್ ಮಾಡ್ತಿ. ಅದೇ ನಮ್ಮ ಚಿತ್ತಾಪುರ ಹಾಸ್ಪಿಟಲ್ ಅಲ್ಲಿ ಒಂದು ಆಂಬುಲೆನ್ಸ್ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ. ಆ ಹಾಸ್ಪಿಟಲ್ ನಾನು ಒಂದ್ಸಾರಿ ಹೋಗಿ ಕೇಳಿದ್ರೆ ನನ್ನ ಮೇಲೆ ಕೇಸ್ ಹಾಕ್ಲಕ್ಸ್ತೀನಿ ನಾನ್ಸೆನ್ಸ್ ಫೆಲ್ಲೋ. ಈಗ ನೋಡಿದ್ರೆ ನೀನು ಅಲ್ಲಿ ಇರಲ್ಲ, ನಮ್ಮಂತವ್ರು ಇರೋ ಕೊಡಲ್ಲ. ಜನರಿಗೆ ಯಾಕೆ ಸಾಯಿಸ್ತೋ ಹುಚ್ಚ ಗಮನ ಕೊಡು. ದಂಡೋತಿದಾಗ 50 ರಿಂದ 60 ಹುಡುಗರು ಇವತ್ತು ಸತ್ತರ. ಏನ್ ಇವತ್ತು ದೊಡ್ಡ ನೀನು ತೀಸ್ಮಾರ್ ಖಾನಪ್ಲೆ ನಿನ್ನ ಫಾಲೋವರ್ಸ್ ಕೂಡ ಹುಚ್ಚರು 50-60 ನಿಮಿಷ ಇವರು ನಿಮ್ಮ ಗುಲಾಮ್ಗಿರಿ ಮಾಡಿ ಮಾಡಿ ಫಾಲೋವರ್ಸ್. ಆ ಫಾಲೋವರ್ಸ್ ಬುದ್ಧಿ ಇಲ್ಲ, ಸರಿಯಾಗಿ ಹಾಸ್ಟೆಲ್ ಇಲ್ಲ, ಸರಿಯಾಗಿ ಸ್ಕೂಲ್ ಇಲ್ಲ, ಸರಿಯಾಗಿ ಇಲ್ಲಿ ವ್ಯವಸ್ಥೆ ಇಲ್ಲ. ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಈ ಹುಚ್ಚರು ಹೋಗಿ ನಿನ್ನ ಮಾತು ಕೇಳಿ ನಿನ್ನ ಫಾಲೋವರ್ ಆಗಿ ಅವ್ರನ್ನು RSS ಬೈಲತ್ತಾರ. ಎಂತ ಜನರಿದ್ದೀರೋ, ಇನ್ನ ಎಷ್ಟು ಜನರಿಗೆ ಮೋಸ ಮಾಡ್ತೀರಿ, ಇನ್ನ ಎಷ್ಟು ಜನರಿಗೆ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತುಳಿದಿರ್ತೀರೋ ಹುಚ್ಚರೇ. ನೋಡ್ರಿ, ಗಮನ ಕೊಡ್ರಿ. ಚಿತ್ತಾಪುರದಾಗ ಏನೇನಾಗತ್ತದ ಹಣೆಬಾರ ನೋಡ್ರಿ. ಪಟ್ನಾ ಅಲ್ಲಿ ಯಾರಾದಾರ ಏನಿಲ್ಲ ಸ್ವಲ್ಪ ಹೋಗಿ ನೋಡಿ ಬರ್ರಿ. ಖಾಲಿ RSS ಮಾತಾಡಕ್ಕೆ ನೀವು ರೋಡ್ ಮೇಲೆ ಇಳಿಬೇಡ್ರಿ ಹುಚ್ಚರೇ. ಅಲ್ಲಿ ಹೋಗಿ ಜನರ ಸಮಸ್ಯೆ ಏನಾದ್ರು ಕೇಳ್ಕೊಳ್ರಿ. ಅದ ನಂತರ ನಿಮ್ ಪಿಕೆಗ ಫಾಲೋವರ್ಸ್ ಆಗ್ರಿ. ಇವತ್ತು ಚಿತ್ತಾಪುರಿನ ಪರಿಸ್ಥಿತಿ ಒಂದು ಹಾಸ್ಪಿಟಲ್ಗೆ ಆಂಬುಲೆನ್ಸ್ ಇಲ್ಲ ಅಂತ ಕಾರಣ ಆಟೋಗಳಲ್ಲಿ ತಗೊಂಡೋಗ್ತಾ ಇದಾರೆ. ಹಾಸ್ಪಿಟಲ್ ಡಾಕ್ಟರ್ಗಳು ಸರಿ ಇಲ್ಲ. ಜನರು ಇವತ್ತು ನಮ್ಮ ಹುಡುಗರು ಸ್ಟೂಡೆಂಟ್ಸ್ ಫುಡ್ ಪಾಯ್ಸನಿಂಗ್ ಆಗಿ ಊಟ ಸರಿಯಾಗಿಲ್ಲ, ನೀರ್ ಸರಿಯಾಗಿಲ್ಲ, ಸಾವು ಬದುಕಿನ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಹಾಸ್ಪಿಟಲ್ ಅಲ್ಲಿ. ಇವರಿಗೆ ನಾನು ಇವತ್ತು ಧಿಕ್ಕರಿಸ್ತೀನಿ. ಇಂಥ ನಾಲಾಯಕ, ಇಂಥ ನೀಚಿಗೆ ತಾವೆಲ್ಲರೂ ತಕ್ಕದ ಪಾಠ ಮಾಡಬೇಕು. ಎಲ್ಲರೂ ವಿಡಿಯೋ ಮಾಡಿ ಈ ಹುಚ್ಚು ಪ್ರಿಯಾಂಕ್ ಖರ್ಗೆ, ಚಾರ್ಲಿಸ್ ಪ್ರಿಯಾಂಕ್ ಖರ್ಗೆ ನೀವು ಎಲ್ಲರೂ ಪ್ರಶ್ನೆ ಮಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ.